ನಮಸ್ಕಾರ ಸ್ನೇಹಿತರೆ. ಆಗಸ್ಟ್ 1ರಿಂದ ಕರ್ನಾಟಕದಲ್ಲಿ 8 ದೊಡ್ಡ ಬದಲಾವಣೆಗಳು ಜಾರಿಯಾಗಲಿವೆ. ನೀವು ಕೂಡ ಗೃಹ ಜ್ಯೋತಿ ಅಡಿಯಲ್ಲಿ ಫ್ರೀಯಾಗಿ ಕರೆಂಟ್ ಪಡೀತಿದ್ರೆ ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಲೇಬೇಕು. ಅಷ್ಟೇ ಅಲ್ಲದೆ ಸಂಬಳ ಪಡೆಯುವವರು ಆಗಸ್ಟ್ 1ರ ಒಳಗೆ ಈ ಕೆಲಸ ತಪ್ಪದೆ ಮಾಡಲೇಬೇಕು. ಇನ್ನು LPG ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಆಗುತ್ತಿರುವ ಬದಲಾವಣೆ ಏನು ಗೊತ್ತಾ? ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆ ಆಗುತ್ತಾ, ಜಾಸ್ತಿ ಆಗುತ್ತಾ? ಇನ್ನು ವಾಟ್ಸ್ಆಪ್ ಬಳಕೆದಾರರಿಗೆ ಬಿಗ್ ಶಾಕ್ ನೀಡಿದೆ ಮೆಟಾ. ಇನ್ಮುಂದೆ ಫ್ರೀಯಾಗಿ ವಾಟ್ಸ್ಆಪ್ ಯೂಸ್ ಮಾಡಲು ಆಗುವುದಿಲ್ಲ. ನಿಮ್ಮ ಬಳಿ SBI ಬ್ಯಾಂಕ್ ಅಕೌಂಟ್ ಇದ್ದರೆ ನಿಮಗೆ ಒಂದು ಸಿಹಿ ಸುದ್ದಿ ಬಂದಿದೆ. ನೀವು ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸುತ್ತಿದ್ದರೆ ಆಗಸ್ಟ್ 1ರಿಂದ ಹೊಸ ನಿಯಮಗಳು ಜಾರಿಯಾಗಲಿವೆ. ರೈಲ್ವೆ ಟಿಕೆಟ್ಗಳ ಮೇಲೆ ಬಂದಿರುವ ಹೊಸ ನಿಯಮಗಳೇನು ಗೊತ್ತಾ? ಈ ಎಲ್ಲ ವಿವರಗಳನ್ನು ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ನಿಮಗೆ ಉಪಯುಕ್ತವಾದ ಮಾಹಿತಿಯನ್ನು ತರುತ್ತಿರುವುದಕ್ಕೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ನಿಮ್ಮ ಪ್ರತಿಯೊಂದು ಲೈಕ್ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಹಾಗೂ ನೀವು ಅತಿ ಹೆಚ್ಚು ಬಳಕೆ ಮಾಡುವ ಸೋಷಿಯಲ್ ಮೀಡಿಯಾ ಆಪ್ ಯಾವುದು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಪ್ರತಿ ತಿಂಗಳು 1ನೇ ತಾರೀಕು ಬಂದರೆ ಸಾಕು, ಜನರು ಕಾದು ಕುಳಿತಿರುತ್ತಾರೆ. ಯಾವುದರ ಬೆಲೆ ಜಾಸ್ತಿ ಆಗುತ್ತೆ, ಯಾವುದರ ಬೆಲೆ ಕಡಿಮೆ ಆಗುತ್ತೆ ಅಂತ. ಯಾಕಂದ್ರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹೊಸ ನಿಯಮಗಳನ್ನು ತರುತ್ತವೆ. ಅದರಲ್ಲೂ ಈ ಬಾರಿ ಆಗಸ್ಟ್ 1ರಿಂದ ಅನೇಕ ಬದಲಾವಣೆಗಳನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ತಂದಿದೆ. ಇವುಗಳಲ್ಲಿ ಕೆಲವು ಗುಡ್ ನ್ಯೂಸ್ಗಳು ಇವೆ. ಇನ್ನು ಕೆಲವು ಗ್ರಾಹಕರ ಜೇಬಿಗೆ ಕತ್ತರಿ ಬೀಳಲಿದೆ. ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನು ತಿಳಿದುಕೊಳ್ಳಲೇಬೇಕಾದ ವಿಷಯವನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ಮೊದಲಿಗೆ ರಾಜ್ಯ ಸರ್ಕಾರವು ಗೃಹ ಜ್ಯೋತಿ ಪರಿಷ್ಕರಣೆ ಮಾಡುತ್ತಿದೆ. ಈ ಹಿಂದೆ ಯಾರೆಲ್ಲ ಗೃಹ ಜ್ಯೋತಿ ಬಳಸ್ತಿದ್ರೋ ಅವರು ಮತ್ತೆ ದಾಖಲೆಗಳನ್ನು ನೀಡಿ ಅಪ್ಲಿಕೇಶನ್ ಹಾಕಬೇಕಾಗುತ್ತದೆ. ಈ ಹಿಂದೆ ಬೆಂಗಳೂರು 1, ಕರ್ನಾಟಕ 1 ಕಚೇರಿಗಳಲ್ಲಿ ಅಪ್ಲಿಕೇಶನ್ ಹಾಕಬಹುದಿತ್ತು. ಆದರೆ ಈಗ ಎಸ್ಕಾಂ ಅಧಿಕಾರಿಗಳೇ ಮನೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡುತ್ತಾರೆ. ಈ ಡೆಡ್ಲೈನ್ ಕೇವಲ ಜುಲೈ 31ರವರೆಗೆ ಮಾತ್ರವಿತ್ತು. ಆದರೆ ಈಗ ಆಗಸ್ಟ್ 31ರವರೆಗೆ ಎಕ್ಸ್ಟೆಂಡ್ ಮಾಡಲಾಗಿದೆ. ಇನ್ನು ಇದರಲ್ಲಿ ಯಾರಾದರೂ ತಪ್ಪು ಮಾಹಿತಿ ನೀಡಿ ಯೋಜನೆ ಲಾಭ ಪಡೆದಿದ್ದರೆ ಅಥವಾ ಬೇರೆ ರಾಜ್ಯದವರು ಈ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಅವರ ಹೆಸರುಗಳನ್ನು ಡಿಲೀಟ್ ಮಾಡಲಾಗುವುದು. ಎರಡನೆಯದು, ಪ್ರತಿ ತಿಂಗಳು 1ನೇ ತಾರೀಕು LPG ಗ್ಯಾಸ್ ಬೆಲೆಯಲ್ಲಿ ಪರಿಷ್ಕರಣೆ ಆಗಲಿದೆ. ಕಳೆದ ಜುಲೈ 1ನೇ ತಾರೀಕಿನಂದು ಮನೆ ಅಡುಗೆ ಸಿಲಿಂಡರ್ನಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಆದರೆ ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ 183 ರೂಪಾಯಿ ಕಡಿಮೆ ಮಾಡಲಾಗಿತ್ತು. ಈ ಬಾರಿಯೂ ಸಿಲಿಂಡರ್ ಬೆಲೆಯಲ್ಲಿ ಕಡಿಮೆಯಾಗಬಹುದು ಎಂಬ ನಿರೀಕ್ಷೆಗಳು ಇವೆ. ಮೂರನೆಯದಾಗಿ, ನೀವೇನಾದರೂ ಸ್ಯಾಲರಿಡ್ ಪರ್ಸನ್ ಅಂದರೆ ಪ್ರತಿ ತಿಂಗಳು ಸಂಬಳ ಪಡೆಯುತ್ತಿದ್ದರೆ ಆಗಸ್ಟ್ 1ರ ಒಳಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಲೇಬೇಕು. ನೀವೇನಾದರೂ ಆಗಸ್ಟ್ 1ರ ಬಳಿಕ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ನ ಫೈಲ್ ಮಾಡೋಕ್ಕೆ ಹೋದರೆ ನಿಮಗೆ ಕನಿಷ್ಠ ಅಂದರೂ 5,000 ರೂಪಾಯಿ ದಂಡ ಬೀಳಲಿದೆ. ನಾಲ್ಕನೆಯದು ಹಾಗೂ ಪ್ರಮುಖವಾದದ್ದು ಏನೆಂದರೆ ಕೇಂದ್ರ ಸರ್ಕಾರವು CKYC 2.0 ಇಂಟ್ರೊಡ್ಯೂಸ್ ಮಾಡುತ್ತಿದ್ದಾರೆ. ಇದರ ಅರ್ಥ ಏನೆಂದರೆ ನೀವೇನಾದರೂ ಹೊಸದಾಗಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡುವ ಹಾಗಿದ್ರೆ ಅಥವಾ ಹೊಸದಾಗಿ ಇನ್ಶೂರೆನ್ಸ್ ಮಾಡಿಸುವ ಹಾಗಿದ್ರೆ ನೀವು ನಿಮ್ಮ ಎಲ್ಲ ದಾಖಲೆಗಳನ್ನು ಮೊದಲಿನಿಂದ ಕೊಡಬೇಕಿತ್ತು. ಅಂದರೆ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲವನ್ನ ಹೊಸದಾಗಿ ಕೊಡಬೇಕಿತ್ತು. ಆಗ ನಿಮ್ಮ ದಾಖಲೆಗಳು ಸ್ಕ್ಯಾಮ್ ಆಗಬಹುದಿತ್ತು ಅಥವಾ ನಕಲಿ ಮಾಡಬಹುದಿತ್ತು. ಆದರೆ ಈಗ ನೀವು CKYC ಮಾಡಿಸಿದ ಬಳಿಕ ಕೇವಲ ನಿಮ್ಮ ಕನ್ಸೆಂಟ್ ಅಂದರೆ ಒಪ್ಪಿಗೆ ಕೊಡಬೇಕು. ನಿಮ್ಮ ಆಲ್ರೆಡಿ ನಮೂದಾಗಿರುವ ದಾಖಲೆಗಳನ್ನು ಅವರು ಉಪಯೋಗಿಸಿಕೊಳ್ಳುತ್ತಾರೆ. ಇದರಿಂದ ಗಂಟೆಗಟ್ಟಲೆ ಒಂದು ಇನ್ಶೂರೆನ್ಸ್ ಓಪನ್ ಮಾಡೋಕ್ಕೆ ಅಥವಾ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಕ್ಕೆ ಕಾಯುವ ಅವಶ್ಯಕತೆ ಇರುವುದಿಲ್ಲ. ಐದನೆಯದಾಗಿ, ನೀವೇನಾದರೂ ಕ್ರೆಡಿಟ್ ಕಾರ್ಡ್ ಬಳಸುತ್ತಿದ್ದರೆ ಇನ್ಮುಂದೆ ಹೊಸ ಬದಲಾವಣೆಗಳು ಬರಲಿವೆ. ಆಗಸ್ಟ್ 1ರಿಂದ ಹಲವು ಕ್ರೆಡಿಟ್ ಕಾರ್ಡ್ಗಳು
ತಾವು ಕೊಡುತ್ತಿದ್ದಂತಹ ರಿವಾರ್ಡ್ ಪಾಯಿಂಟ್ಸ್ಗಳು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅನ್ನು ಬದಲಿಸಲಿವೆ. ಸ್ನೇಹಿತರೆ, ಕ್ರೆಡಿಟ್ ಕಾರ್ಡ್ ಬಳಸಿದಾಗ ನಿಮಗೆ ಪಾಯಿಂಟ್ಸ್ ಲಭಿಸುತ್ತದೆ. ಆ ಪಾಯಿಂಟ್ಸ್ ಅನ್ನು ಹಣಕ್ಕಾಗಿ ಅಥವಾ ಗಿಫ್ಟ್ಗಳನ್ನು ಪಡೆಯಬಹುದಿತ್ತು. ಇನ್ನು ಮುಂದೆ ನೀವೇನಾದರೂ ಕರೆಂಟ್ ಬಿಲ್, ವಾಟರ್ ಬಿಲ್ ಅಥವಾ ಇನ್ಶೂರೆನ್ಸ್ಗಳಿಗೆ ಕ್ರೆಡಿಟ್ ಕಾರ್ಡ್ಸ್ ಬಳಸಿದರೆ ನಿಮಗೆ ಪಾಯಿಂಟ್ಸ್ ಸಿಗುವುದಿಲ್ಲ. ಅದಕ್ಕಾಗಿ ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಆಗಿರುವ ಬದಲಾವಣೆಗಳನ್ನು ತಿಳಿದುಕೊಳ್ಳಬೇಕು. 6ನೇಯದು, ಯಾರೆಲ್ಲ ಟ್ರೈನ್ನಲ್ಲಿ ಅತಿ ಹೆಚ್ಚಾಗಿ ಪ್ರಯಾಣಿಸ್ತಾರೋ ಅವರು ತಪ್ಪದೆ ಈ ಮಾಹಿತಿಯನ್ನ ತಿಳಿದುಕೊಳ್ಳಲೇಬೇಕು. ಆಗಸ್ಟ್ 1ರಿಂದ ರೈಲ್ವೆ ತತ್ಕಾಲ್ ಟಿಕೆಟ್ ಬುಕಿಂಗ್ಸ್ನಲ್ಲಿ ಬದಲಾವಣೆಗಳು ಆಗಲಿವೆ. ಈ ಹಿಂದೆ ತತ್ಕಾಲ್ ಟಿಕೆಟ್ ಅನ್ನು ಬುಕ್ ಮಾಡೋದಕ್ಕೆ ಗಂಟೆಗಟ್ಟಲೆ ಕ್ಯೂನಲ್ಲಿ ಕಾಯಬೇಕಿತ್ತು. ಅಷ್ಟು ಕಾದರೂ ಕೂಡ ಅವರಿಗೆ ಟಿಕೆಟ್ ಸಿಗುತ್ತಿರಲಿಲ್ಲ. ಯಾಕೆಂದರೆ ಏಜೆಂಟ್ಗಳು, ಮಧ್ಯವರ್ತಿಗಳೇ ಟಿಕೆಟ್ಗಳನ್ನು ಬುಕ್ ಮಾಡಿಕೊಳ್ಳುತ್ತಿದ್ರು. ಆದರೆ ಇನ್ಮುಂದೆ ಫ್ಯಾಮಿಲಿಗಳಿಗೆ, ಇಂಡಿವಿಜುವಲ್ಗಳಿಗೆ ಪ್ರಿಯಾರಿಟಿ ನೀಡಲಾಗುವುದು. ಇನ್ಮುಂದೆ ತತ್ಕಾಲ್ ಟಿಕೆಟ್ ಯಾರ ಹೆಸರಿನಲ್ಲಿ ಬುಕ್ ಆಗುವುದು ಅವರೇ ಉಪಯೋಗಿಸಬೇಕು. ಇದು ನಾನ್ ಟ್ರಾನ್ಸ್ಫರಬಲ್ ಆಗಿರುತ್ತದೆ. ಸೊ ಏಜೆಂಟ್ಗಳ ಕೆಲಸಕ್ಕೆ ಇನ್ಮುಂದೆ ಬಿತ್ತು ಕತ್ತರಿ. 7ನೇಯದ್ದು, ಇನ್ಮುಂದೆ ಯಾರೆಲ್ಲ ವಾಟ್ಸ್ಆ್ಯಪ್ನಲ್ಲಿ ಬಿಸ್ನೆಸ್ ಕೆಲಸಗಳಿಗೆ ಉಪಯೋಗಿಸುತ್ತಿದ್ದರೋ ಅವರು ಇನ್ಮುಂದೆ ಇಂತಿಷ್ಟು ಮೊತ್ತವನ್ನು ಪೇ ಮಾಡಬೇಕಾಗುತ್ತದೆ. ನಾರ್ಮಲ್ ಮೆಸೇಜಸ್ ಕಳಿಸುವುದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಇರುವುದಿಲ್ಲ. ಆದರೆ ಬಿಸ್ನೆಸ್ ಪರ್ಪಸ್ ಬಳಕೆದಾರರಿಗೆ ತಿಂಗಳಿಗೆ ಇಷ್ಟು ಎಂದು ಅಮೌಂಟ್ ಪೇ ಮಾಡಬೇಕಾಗುತ್ತದೆ. ಇನ್ನು 8ನೇಯದು, ನೀವೇನಾದರೂ SBI ಬ್ಯಾಂಕ್ನಲ್ಲಿ ಅಕೌಂಟ್ ಇದ್ದರೆ ಹಾಗೂ ಗೂಗಲ್ ಪೇ ಬಳಸ್ತಿದ್ರೆ ನಿಮಗೆ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು. ಇವೆರಡು ಒಟ್ಟಿಗೆ ಸೇರಿಕೊಂಡು ಗೂಗಲ್ ಪೇ ಫ್ಲೆಕ್ಸ್ SBI ಕಾರ್ಡ್ ಅನ್ನು ಇಂಟ್ರೊಡ್ಯೂಸ್ ಮಾಡುತ್ತಿದೆ. ಈ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಆಗಿರುತ್ತದೆ ಹಾಗೂ ನೀವು ಶಾಪಿಂಗ್ ಮಾಡಿದಾಗಲೆಲ್ಲ ನಿಮಗೆ ಸ್ಟಾರ್ಸ್ ಅಂದರೆ ಕ್ಯಾಶ್ ಬ್ಯಾಕ್ ಸಿಗುತ್ತದೆ. 1 ಸ್ಟಾರ್ ಅಂದರೆ ₹1 ಸಮ. ತಿಂಗಳಿಗೆ ನೀವು ಆದಷ್ಟು ಜಾಸ್ತಿ ಈ ಕಾರ್ಡ್ ಮೂಲಕ ಶಾಪಿಂಗ್ ಮಾಡಿದರೆ ನಿಮಗೆ ಜಾಸ್ತಿ ರಿವಾರ್ಡ್ಸ್ ಪಾಯಿಂಟ್ಸ್ ಅಥವಾ ಕ್ಯಾಶ್ ಬ್ಯಾಕ್ ಸಿಗಲಿದೆ. ನೀವು ಎಷ್ಟು ಖರ್ಚು ಮಾಡಿದ್ದೀರಾ, ಎಷ್ಟು ರಿವಾರ್ಡ್ ಪಾಯಿಂಟ್ ಸಿಕ್ಕಿದೆ ಎಂದು ಆ್ಯಪ್ಗೆ ಹೋಗಿ ನೋಡುವ ಅವಶ್ಯಕತೆ ಇಲ್ಲ. ಗೂಗಲ್ ಪೇ ಆ್ಯಪ್ನಲ್ಲೇ ಎಲ್ಲವನ್ನ ನೋಡಿಕೊಳ್ಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಆಗಸ್ಟ್ 1ರಿಂದ ಈ ಎಲ್ಲ ಬದಲಾವಣೆಗಳು ಜಾರಿಗೆ ಬರಲಿವೆ. ಒಟ್ಟು ಈ 8 ಮಾಹಿತಿಯಲ್ಲಿ ನಿಮಗೆ ಯಾವುದು ತುಂಬಾನೇ ಯೂಸ್ಫುಲ್ ಮಾಹಿತಿ ಅನಿಸ್ತು ಅಂತ ನಮಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.